ನಮಸ್ಕಾರ ರೈತ ಬಾಂಧವರೇ, ನಾವಿವತ್ತು ರಾಯಬಾಗ್ ತಾಲೂಕಿನ ಪರಮಾನಂದವಾಡಿ ಅಂದ ಗ್ರಾಮದಲ್ಲಿದ್ದೀವಿ. ಈ ಗ್ರಾಮದಲ್ಲಿ ಇರುವಂತಹ ನಮ್ಮ ಈರಣ್ಣ ನನದಿ ಅಂತ ರೈತರ ಹೊಲದಲ್ಲಿ ಇದ್ದೀವಿ. ಈಗ ನೀವು ನೋಡ್ತಾ ಇದ್ದೀರಿ ಅನಿಸುತ್ತೆ, ಇವರು 2 ತಿಂಗಳ ಒಂದು ಕಡಲೆ ಬೆಳೆ ಹೇಗೆ ಬೆಳೆದಿದೆ ಅನ್ನೋದು ಬಹುಶಃ ವಿಡಿಯೋದಲ್ಲಿ ಕಾಣ್ತಾ ಇದೆ ಅನಿಸುತ್ತೆ. ಆ ರೈತರು ಇದಕ್ಕೆ ಏನೇನು ಉಪಚರಿಸಿದ್ರು, ಹೇಗೆ ಬೆಳೆದಿದ್ದಾರೆ ಅನ್ನೋದನ್ನ ನಿಮ್ಮ ರೈತರಿಗೆ ಎಲ್ಲರಿಗೂ ಇವತ್ತು ಪರಿಚಯ ಮಾಡ್ತಿದ್ವಿ. ಸರ್, ನಿಮ್ಮ ಪರಿಚಯವನ್ನು ನಮ್ಮ ರೈತರಿಗೆ ಮಾಡ್ಕೊಳ್ಳಿ ಸರ್. ನಿಮ್ಮ ಹೆಸರು? ಈರಪ್ಪ ನನಗೆ. ಪರಮಾನಂದವಾಡಿ. ಇದು ಕಡಲೆ ಎಷ್ಟು ಎಕರೆ ಇದೆ ಸರ್? ಇದು 2 ಎಕರೆ ಇದೆ ಸರ್. ಎಷ್ಟು ದಿವಸ ಆಯ್ತು ಇದನ್ನ ಬಿತ್ತನೆ ಮಾಡಿ? ಇದು 2 ತಿಂಗಳು ಆತಲ್ಲ. 2 ತಿಂಗಳಾಯ್ತು. ಬೀಜ ಯಾವುದು ಅಂತ ಏನಾದರೂ ನಿಮ್ಗೆ ನೆನಪಿದೆಯಾ ಸರ್? ಅದು ನಮ್ಗೆ ಗೊತ್ತಿಲ್ಲರಿ, ಅದು ಆಗ್ರೋದಾಗ ತಂದಿದ್ದೀವಿ. ಕೃಷಿ ಇಲಾಖೆ ತಂದಿದ್ರಿ. ಈಗ ಎಷ್ಟು 2 ತಿಂಗಳಾಗಿರ್ಬೋದು? 2 ತಿಂಗಳು ಆತ್ರಿ ಸರ್. 2 ತಿಂಗಳಾಗಿದೆ. ಏನು ಉಪಚಾರ, ಗೊಬ್ಬರ ಏನೇನು ಹಾಕಿದ್ರಿ ಇದಕ್ಕೆ? ಗೊಬ್ಬರ ಬಿತ್ತು ಮುಂದ್ರಿ 1 ಎಕರೆಕ್ಕೆ 1 ಚೀಲ ರೀ. 20-20-0-13 ಅಂದ್ರೆ 2 ಎಕರೆ ಐತ್ರಿ, 2 ಚೀಲ ಹಾಕಿದ್ವಿ. 2 ಎಕರೆಗೆ 20-20-0-13ನ 2 ಚೀಲ ಹಾಕಿದ್ದಾರೆ ರೈತ ಬಾಂಧವರೇ. ಅದು ಆದ್ಮೇಲೆ ಮತ್ತೇನೇನು ಇದಕ್ಕೆ ಉಪಚರಿಸಿದಿರಿ ಸರ್? ಏನಾದ್ರು ಸ್ಪ್ರೇ ಸ್ಪ್ರೇ ಮಾಡಿದೀವ್ರಿ. ಮೊದಲನೇದ್ರಿ ಬಯೋಮಿಕ್ಸ್. ಎಷ್ಟು 2-3 ಸ್ಪ್ರೇ ಮಾಡಿ? 3 ಸಲ ಮಾಡಿದ್ವಿ. 3 ಸ್ಪ್ರೇ ಮಾಡಿ. ಒಂದು ಕ್ರಿಯಾಜಿನ್. ಫಸ್ಟ್ನೇ ಸತಿ ಸ್ಪ್ರೇ ಮಾಡುವಾಗ ಕ್ರಿಯಾಜೈಮ್ ಮಾಡಿದಿರಿ ಸರ್. 2ನೇ ಸತಿ ಮಾಡುವಾಗ ಯಾವ್ದು ಮಾಡಿದ್ರಿ? ಅದು ಬಯೋಮಿಕ್ಸ್. 3ನೇ ಸ್ಪ್ರೇಗೂ ಅದನ್ನೇ ಉಪಯೋಗಿಸಿದ್ರೆ ಮಾಡಿದೀವಿ. ನಿಮ್ಗೆ ಏನ್ ಅನ್ಸತ್ ಸರ್? ಈಗ ಬೆಳೆ ನೋಡ್ತಾ ಇದೀರಲ್ಲ, ವರ್ಷ ನೀವು ನನಗನ್ಸಿದಂಗೆ ಕಡಲೆ ಬೆಳಿತಿದ್ದೀರಿ. ಈ ವರ್ಷದ ಬೆಳೆಗೆ ನಿಮ್ಗೆ ಏನ್ ಅನ್ಸಿದೆ? ಇದು ವರ್ಷದಕ್ಕಿಂತ ಸ್ವಲ್ಪ ನಮಗ ಚಲೋ ಅನ್ಸಾತ್ರಿ. ಮತ್ತೆ ಹೂ ಚಲೋ ಬಿಟ್ಟತ್ರಿ. ಮತ್ತೆ ಊಡಿ ಅದ ಬಾಳ ಸಮಸ್ಯೆ ಇಲ್ರಿ. ರೋಗದ ಬಾಡ್ ರೋಗದ್ದು ನಿಮ್ಗೆ ಸಮಸ್ಯೆ ಇಲ್ಲ. ಮರಿ ತಂಡಿನೂ ಜಾಸ್ತಿ ತಂಡಿನೂ ಜಾಸ್ತಿ ಐತ್ರಿ. ನೋಡಿದ್ರ ರೈತ ಬಂದ್ರೆ ಹೆಚ್ಚು ಪಕ್ಷ ಈಗ ನೀವು ಏನಾದ್ರು ನೋಡೋದಾದ್ರೆ ಎಲ್ಲಿ ಒಂದು ಅರ್ಧ ಅಡಿ ಕೂಡ ಜಾಗ ಎಲ್ಲಿ ಖಾಲಿ ಕಾಣ್ದಂಗೆ ಇಡೀ ಕಡಲೆ ಬೆಳೆ ಏನಿದೆ ಪೂರ್ತಿ ಹೊಲದ ತುಂಬ ಹರಡಿದೆ. ಹಾಗೆ ನೀವು ಇಲ್ಲಿ ನೋಡ್ತಾ ಇದ್ದೀರಿ, ಹೂವುಗಳ ಸಂಖ್ಯೆ ಕೂಡ ಈಗ ಸಾಕಷ್ಟು ಇದೆ. ಮತ್ತೆ ಈಗಾಗಲೇ ಕಾಯಿಗಳು ಆಗ್ತಾ ಇದ್ದಾವೆ. ಮುಖ್ಯ ಕಾರಣ ಏನು ಅಂದರೆ ಇದಕ್ಕೆ ಕ್ರಿಯಾಜನ್ ಕಂಪನಿಯ ಏನು ಕ್ರಿಯಾಜೈಮ್ ಅಂತ ಒಂದು ಟಾನಿಕ್ ಇದೆ, ಸೀವೀಡ್ ಎಕ್ಸ್ಟ್ರಾಕ್ಟ್ ಇದೆ. ಅದು ಚಿಗುರು ಚೆನ್ನಾಗಿ ಬರೋದಕ್ಕಾಗಲಿ, ಹೂವು ಜಾಸ್ತಿ ಆಗೋದಕ್ಕಾಗಲಿ ಮತ್ತು ತಂಡೆಗಳು ಹೊಡೆಯೋದಕ್ಕೆ ಕೂಡ ಸಹಾಯ ಆಗುತ್ತೆ. ಹಾಗೆ ಇವರು ಏನು 2ನೇ ಸ್ಪ್ರೇ ಮತ್ತು 3ನೇ ಸ್ಪ್ರೇಗೆ ಬಯೋಮ್ಯಾಕ್ಸ್ ಅನ್ನು ಉಪಯೋಗಿಸಿದ್ದಾರೆ. ಅದರಲ್ಲಿ ಜಿಂಕ್, ಫೆರಸ್, ಮ್ಯಾಂಗ್ನೀಸ್, ಬೋರಾನ್ ಅನ್ನೋ ಮೈಕ್ರೋನ್ಯೂಟ್ರಿಯೆಂಟ್ಸ್ ಇರುತ್ತೆ. ಅದು ಏನು ಮಾಡುತ್ತೆ ಅಂದರೆ ಕಡಲೆ ಬೆಳೆಯಲ್ಲಿ ಹೂವು ಉದುರೋದನ್ನು ತಡೆಗಟ್ಟುತ್ತೆ ಮತ್ತು ಕಾಯಿ ಕಟ್ಟಂಗೆ ಮಾಡಿ ಇರೋ ಕಾಳುಗಳು ಗಟ್ಟಿಯಾಗೋದಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ಬಹುಶಃ ಇವರ ಒಂದು ಬೆಳೆ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಅವ್ರಿಗೆ ಕೂಡ ಅನಿಸಿದೆ. ಹಾಗೆ ಸರ್, ನೀವು ಇವೆಲ್ಲ ಗೊಬ್ಬರ, ಔಷಧಿ ಇವನ್ನೆಲ್ಲ ಯಾರು ನಿಮಗೆ ರೆಕಮೆಂಡ್ ಮಾಡಿದ್ರು? ನಮಗೆ ಸರ್ ಇವರ ಶ್ರೀಧರ್ ವಾಳ್ಕೆ ಅವರ ಅಂಗಡಿಯಲ್ಲಿ ತಂದಿದ್ರು. ಅಲ್ಲಿಂದ ತಂದು ಹಾಕಿದಿರಿ. ಅದಕ್ಕೆ ಅಲ್ಲೇ ತರ್ರಿ ಅಂತ ನಮ್ಮ ಕ್ರಿಯಾಜಿನ್ ಎಂಪ್ಲಾಯಿಗಳು ಯಾರಾದ್ರೂ ನಿಮಗೆ ಭೇಟಿ ಮಾಡ್ತಿದ್ರೆ? ಮಾಡ್ತಿದ್ರು ಸರ್. ಯಾರು ಮಾಡ್ತಿದ್ರು? ತುಕಾರಾಮ್ ಸರ್. ತುಕಾರಾಮ್ ಸರ್ ಅವ್ರು ಏನೇನು ಹೇಳಿದಾರೆ ಆ ಪ್ರಕಾರ ಮಾಡಿದ್ದೇವೆ. ಹೌದು. ನಿಮ್ಗೆ ಖುಷಿ ಅನ್ಸದಲ್ಲ? ಸಂತೋಷ, ಖುಷಿ ಅನ್ಸುತ್ತೆ. ಬೇರೆ ರೈತರಿಗೆ ಏನಾರು ಹೇಳೋದಕ್ಕೆ ಇಷ್ಟಪಡ್ತೀರಿ? ಏನ್ ಇದೇ ಟೈಪ್ ಮಾಡ್ರಿ, ಹಿಂಗ ನೀರ್ ಭಾಳ ಹಾಸ್ಬೇಡ್ರಿ, ಸ್ವಲ್ಪ ಜಗಿಡ್ರಿ, ಇಲ್ಲ ಈ ತರ ಊಡಿ ಹಾಯ್ದೈತಿ, ರೋಗ ಬರ್ತೈತಿ ಅನ್ನೋದು ಉದ್ದೇಶ. ಮತ್ತೆ ಕ್ರಿಯಾಜಿನ್ ಕಂಪನಿ ಉತ್ಪನ್ನದ ಬಗ್ಗೆ ಖುಷಿ, ಸಂತೋಷ. ಬೇರೆ ರೈತರು ಉಪಯೋಗಿಸ್ಬೋದ? ಅವ್ರಿಗೆ ಕೂಡ ಹೇಳಿದಿರಿ. ನೋಡಿದ್ರಲ್ಲ ರೈತ ಬಾಂಧವರೇ, ಈಗಾಗಲೇ ನಿಮ್ ಕಣ್ಮುಂದಿದೆ ಕ್ರಿಯಾಜಿನ್ ಕಂಪನಿಯ ಕ್ರಿಯಾಜೈಮ್ ಆಗಿರ್ಬೋದು, ಬಯೋಮ್ಯಾಕ್ಸ್ ಆಗಿರ್ಬೋದು, ಜೊತೆಗೆ ಅವತಾರ್ 10 ಈ ರೀತಿಯ ಅನೇಕ ಒಳ್ಳೊಳ್ಳೆ ಉತ್ಪನ್ನಗಳು ಕಡಲೆ ಬೆಳೆಯಲ್ಲಿ ಅತಿ ಹೆಚ್ಚಿನ ಇಳುವರಿ ಪಡೆಯೋದಕ್ಕೆ ಸಹಕಾರಿ ಆಗುತ್ತೆ ಅಂತ ತಿಳಿಸ್ತಾ ಎಲ್ಲರಿಗೂ ಧನ್ಯವಾದಗಳು ಸರ್.